ಒಂದೇ ಸ್ಥಳದಲ್ಲಿ ಕೆಲವು ಕೋಟಿ ಸಂಖ್ಯೆಯಲ್ಲಿ ಜಂತುಗಳು ಇದ್ದರೆ ಅಲ್ಲಿ ಯಾವುದೋ ಒಂದು ದೊಡ್ಡ ಅಪಾಯ ಸಂಭವಿಸುತ್ತದೆಯೇನೋ ಎಂದು ನಮಗೆ ಅನ್ನಿಸುತ್ತದೆ. ಆದರೆ ಈ ಜೀವಿಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏಕೆ ಇದ್ದಾರೆ? ಅಸಲು ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಅಲ್ಲದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನು ಈಗಲೇ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ವಾರ್ಮ್ ಆರ್ಚ್ ಮೇಟ್ ಫ್ಲೈಸ್ ಈ ಕೀಟವು ಎಷ್ಟು ವಿಚಿತ್ರವೆಂದರೆ ಅದು ಕೇವಲ ಒಂದು ದಿನ ಮಾತ್ರ ಬದುಕುತ್ತದೆ. ಹೀಗಾಗಿ ಅದನ್ನು ಒನ್ ಡೇ ಇನ್ಸೆಕ್ಟ್ ಎಂದು ಕರೆಯುತ್ತಾರೆ. ಯುಎಸ್, ಕೆನಡಾ, ಯುರೋಪ್ಗಳಲ್ಲಿ ಕಾಣಸಿಗುವ ಈ ಕೀಟಗಳು ಲಾರ್ವಾ ಹಂತದಲ್ಲಿ ನೀರಿನ ಅಡಿಯಲ್ಲಿ ಸುಮಾರು 2 ವರ್ಷಗಳವರೆಗೆ ಬದುಕುತ್ತವೆ. ಯಾವಾಗ ಅದು ಸಂಪೂರ್ಣವಾಗಿ ವಯಸ್ಕರಾಗಿ ಬದಲಾಗುತ್ತದೋ ಆಗ ನೀರಿನ ಮೇಲೆ ಬಂದು ಹೆಣ್ಣು ಕೀಟಗಳೊಂದಿಗೆ ಜೊತೆಯಾಗಿ 24 ಗಂಟೆಗಳಲ್ಲಿ ಸಾಯುತ್ತದೆ. ಈ ಹೆಣ್ಣು ಕೀಟಗಳು ಕೂಡ ಮೊಟ್ಟೆಗಳನ್ನು ಇಡುತ್ತಲೇ ನೀರಿನ ಮೇಲೆ ಸಾಯುತ್ತವೆ. ಮೇಯಿಂದ ಆಗಸ್ಟ್ವರೆಗೆ ನೀರಿನ ತಾಪಮಾನ ಸೂಕ್ತ ಮಟ್ಟದಲ್ಲಿ ಇರುತ್ತದೆ. ಆ ಸಮಯದಲ್ಲಿ ಈ ಲಾರ್ವಾಗಳು ವಯಸ್ಕ ಹಂತಕ್ಕೆ ಬದಲಾಗುತ್ತವೆ. ಹೀಗಾಗಿ ಕೇವಲ ಒಂದು ರಾತ್ರಿಯಲ್ಲಿ ಕೆಲವು ಲಕ್ಷ ಸಂಖ್ಯೆಯಲ್ಲಿ ಈ ಕೀಟಗಳೆಲ್ಲ ಒಂದೇ ಸಾರಿ ಹೀಗೆ ಹೊರಗೆ ಬಂದು ಬಿಡುತ್ತವೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದೇ ಸಾರಿ ಕೀಟಗಳು ಬರುವುದು ನಿಜಕ್ಕೂ ಆ ಸಮಯದಲ್ಲಿ ಮನುಷ್ಯರಿಗೆ ತುಂಬಾ ಚಿರಚಿರೆಯನ್ನು ತರುತ್ತದೆ. ಅವರ ಕಾರುಗಳು ಸಂಪೂರ್ಣವಾಗಿ ಈ ಕೀಟಗಳಿಂದ ತುಂಬಿ ಹೋಗುತ್ತವೆ. ಪ್ರಯಾಣ ಮಾಡಬೇಕೆಂದರೂ ತುಂಬಾ ಕಷ್ಟವಾಗಿ ಬಿಡುತ್ತದೆ. ಆದರೆ ಈ ಮನುಷ್ಯರಿಗೆ ಈ ಸಮಸ್ಯೆ ಕೇವಲ ಒಂದು ದಿನ ಮಾತ್ರ ಇರುತ್ತದೆ. ಇಷ್ಟು ಲಕ್ಷ ಸಂಖ್ಯೆಯಲ್ಲಿ ಈ ಕೀಟಗಳು ಬರುವುದು ತುಂಬಾ ಜನರಿಗೆ ಚಿರಚಿರೆಯನ್ನು ತಂದರೂ ಕೂಡ ಈ ಕೀಟಗಳು ಮಾತ್ರ ಪರಿಸರಕ್ಕೆ ತುಂಬಾ ಸಹಾಯ ಮಾಡುತ್ತಿವೆ. ಇದು ಲಾರ್ವಾ ಆಗಿ ಇದ್ದಾಗ ನೀರಿನಲ್ಲಿ ಇರುವ ಪಾಚಿಗಳನ್ನು ಹಾಗೂ ಕೊಳೆತ ಸಸ್ಯಗಳನ್ನು ತಿನ್ನುತ್ತಾ ನೀರನ್ನು ತುಂಬಾ ಸ್ವಚ್ಛವಾಗಿ ಇರಿಸುತ್ತವೆ. ಇನ್ನು ಹೊರಗೆ ಬಂದು ಒಂದು ದಿನದಲ್ಲಿ ಸತ್ತ ನಂತರ ನೆಲದ ಮೇಲೆ ಬಿದ್ದು ಅವು ನೈಸರ್ಗಿಕ ಗೊಬ್ಬರವಾಗಿ ಬದಲಾಗಿ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಹೆಚ್ಚಿಸುತ್ತವೆ. ಇದರಿಂದ ಸಸ್ಯಗಳು ಕೂಡ ಚೆನ್ನಾಗಿ ಬೆಳೆಯುತ್ತವೆ. ಹೀಗಾಗಿ ಅವು ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ನಿಲ್ಲಿಸುವ ಮೌನ ಕಾರ್ಯಕರ್ತರಾಗಿ ಹೆಸರು ಗಳಿಸಿವೆ. ಥೌಸಂಡ್ಸ್ ಆಫ್ ಸ್ನೋ ಗೀಸ್ ಬೆಳಗ್ಗೆ ಆಕಾಶದ ಕಡೆ ನೋಡಿದರೆ ಬಿಳಿ ಮೋಡಗಳು ಚಲಿಸುತ್ತಿರುವಂತೆ ಕಾಣುತ್ತದೆ. ಆದರೆ ಹತ್ತಿರದಿಂದ ಗಮನಿಸಿದರೆ ಅವು ಮೋಡಗಳಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಒಂದೇ ಸಾರಿ ಹಾರುವ ಈ ಸ್ನೋ ಗೀಸ್ ಜಗತ್ತಿನಲ್ಲಿ ಇರುವ ಎಲ್ಲಾ ಸ್ಥಳಗಳ ಬಗ್ಗೆ ನಮಗೆ ತಿಳಿದಿಲ್ಲ. ಆದರೆ ಅಂತಹ ತಿಳಿಯದ ಸ್ಥಳದಲ್ಲೇ ಇಂತಹ ಅದ್ಭುತಗಳನ್ನು ನಾವು ನೋಡುತ್ತೇವೆ. ಉತ್ತರ ಅಮೆರಿಕಾದಲ್ಲಿ ಇರುವ ಈ ಪಕ್ಷಿಗಳು ಚಳಿಗಾಲ ಹತ್ತಿರ ಬಂದಂತೆಲ್ಲ ಆಹಾರ ಮತ್ತು ಬೆಚ್ಚಗಿನ ವಾತಾವರಣಕ್ಕಾಗಿ ಲಕ್ಷ ಸಂಖ್ಯೆಯಲ್ಲಿ ವಲಸೆಯನ್ನು ಪ್ರಾರಂಭಿಸುತ್ತವೆ. ಪ್ರತಿ ಪಕ್ಷಿ ಬಿಳಿಯಾಗಿರುವುದರಿಂದ ಅವು ಗುಂಪಾಗಿ ಹಾರುವಾಗ ಆಕಾಶ ಸಂಪೂರ್ಣವಾಗಿ ಹಿಮದಿಂದ ಮುಚ್ಚಿಹೋದಂತೆ ಕಾಣುತ್ತದೆ. ಇದು ಒಂಟಿಯಾಗಿ ಅಲ್ಲ, ಗುಂಪುಗಳಾಗಿ ಇರುವ ಕಾರಣ ಬದುಕುವಿಕೆ. ಏಕೆಂದರೆ ಹೀಗೆ ಲಕ್ಷ ಸಂಖ್ಯೆಯಲ್ಲಿ ಇದ್ದರೆ ಬೇಟೆಗಾರರು ಕೂಡ ಒಂದು ಪಕ್ಷಿಯನ್ನು ಗುರಿಯಾಗಿಸುವುದು ತುಂಬಾ ಕಷ್ಟವಾಗುತ್ತದೆ. ಅಷ್ಟೇ ಅಲ್ಲ, ಮುಂದಿರುವ ಪಕ್ಷಿ ಗಾಳಿಯ ಘರ್ಷಣೆಯನ್ನು ಕಡಿಮೆ ಮಾಡುವುದರಿಂದ ಹಿಂದಿರುವವುಗಳಿಗೂ ಶಕ್ತಿ ಉಳಿಯುತ್ತದೆ. ಹೀಗಾಗಿ ಅವು ತುಂಬಾ ದೂರವನ್ನು ಆಯಾಸವಿಲ್ಲದೆ ಪ್ರಯಾಣಿಸುತ್ತವೆ. ಈ ಸ್ನೋ ಗೀಸ್ ವಲಸೆ ಸಮಯದಲ್ಲಿ ಅವು ಭೂಮಿಗೆ ಇಳಿದರೆ ಆ ದೃಶ್ಯ ಹೊಲಗಳು ಸಂಪೂರ್ಣವಾಗಿ ಬಿಳಿಯಾಗಿ ಬದಲಾಗಿ ಅದು ಹಿಮದ ಮೈದಾನದಂತೆ ಕಾಣುತ್ತದೆ. ವಲಸೆ ಸಮಯದಲ್ಲಿ ಈ ಪಕ್ಷಿಗಳು ಒಂದೇ ಸಾರಿ 10 ಲಕ್ಷದಿಂದ 30 ಲಕ್ಷದವರೆಗೆ ಆಕಾಶವನ್ನು ತುಂಬಿಬಿಡುತ್ತವೆ. ಅಂತಹ ದೃಶ್ಯವನ್ನು ನೋಡಿದಾಗ ನಮಗೆ ಪ್ರಕೃತಿ ಎಷ್ಟು ಶಕ್ತಿಶಾಲಿ ಎಂದು ನೆನಪಿಸುತ್ತದೆ. ಇದು ಕೇವಲ ವಲಸೆಯಲ್ಲ, ಪ್ರಕೃತಿ ತೋರುವ ಮೌನ ಅದ್ಭುತ ವೈಲ್ಡ್ ಬೀಸ್ಟ್ ಮೈಗ್ರೇಷನ್. ಈ ವೈಲ್ಡ್ ಬೀಸ್ಟ್ಗಳು ಹುಟ್ಟಿದ ಸಮಯದಿಂದ ಸಾಯುವವರೆಗೆ ಪ್ರತಿ ಅಪಾಯವನ್ನು ಎದುರಿಸುತ್ತಲೇ ಬದುಕಬೇಕು. ಅವುಗಳನ್ನು ಕೊಲ್ಲಲು ಯಾವಾಗಲೂ ಅತ್ಯಂತ ಬಲಿಷ್ಠ ಕ್ರೂರ ಮೃಗಗಳು ಕಾಯುತ್ತಲೇ ಇರುತ್ತವೆ. ಮುಖ್ಯವಾಗಿ ಅವು ವಲಸೆಯಾಗುವ ಸಮಯದಲ್ಲಿ. ಈ ಸಮಯದಲ್ಲಿ ಅವುಗಳು ಪಡುವ ತೊಂದರೆಗಳು ಸಂಪೂರ್ಣ ನರಕವನ್ನು ನೋಡುತ್ತವೆ. ಇವುಗಳಲ್ಲಿ 15 ಲಕ್ಷಕ್ಕಿಂತ ಹೆಚ್ಚು ವೈಲ್ಡ್ ಬೀಸ್ಟ್ಗಳು, ಉಳಿದವು ಜೀಬ್ರಾಗಳು ಮತ್ತು ಇತರ ಸಸ್ಯಾಹಾರಿ ಜಂತುಗಳು. ಇವೆಲ್ಲ ಸೇರಿ 20 ಲಕ್ಷಕ್ಕಿಂತ ಹೆಚ್ಚು ಇರುತ್ತವೆ. ತಾಂಜಾನಿಯಾದ ಸೆರೆಂಗೆಟಿ ನ್ಯಾಷನಲ್ ಪಾರ್ಕ್ನಿಂದ ಕೆನ್ಯಾದ ಮಾಸೈ ಮಾರಾವರೆಗೆ, ಅಂದರೆ 3000 ಕಿಲೋಮೀಟರ್ಗಳ ದೂರದವರೆಗೆ ಅವುಗಳ ಪ್ರಯಾಣ ಇರುತ್ತದೆ. ಈಗ ನಮಗೆ ಅರ್ಥವಾಗುತ್ತದೆ ಅವುಗಳ ದೊಡ್ಡ ಪ್ರಯಾಣವು ಎಷ್ಟು ದೊಡ್ಡದೆಂದು. ಈ ವೈಲ್ಡ್ ಬೀಸ್ಟ್ಗಳು ಎಷ್ಟು ವರ್ಷ ಬದುಕಿದರೆ ಅಷ್ಟು ಬಾರಿ ಈ ವಲಸೆ ನಡೆಯುತ್ತಲೇ ಇರುತ್ತದೆ.
ಅಂದರೆ ಅವು ಪ್ರತಿ ವರ್ಷ ಹೀಗೆ ವಲಸೆಯಾಗುತ್ತಲೇ ಇರುತ್ತವೆ. ಏಕೆ ಇಷ್ಟು ಲಕ್ಷ ಸಂಖ್ಯೆಯಲ್ಲಿ ಇರುವ ಜಂತುಗಳು ಒಂದೇ ಸಾರಿ ಹೀಗೆ ವಲಸೆಯಾಗುತ್ತವೆ ಎಂದರೆ ನೀರು ಮತ್ತು ಅವು ತಿನ್ನುವ ಹುಲ್ಲಿಗಾಗಿ. ಸರಳವಾಗಿ ಹೇಳಬೇಕೆಂದರೆ ಮಳೆಗಳು ಎಲ್ಲಿ ಬೀಳುತ್ತವೋ ಅಲ್ಲಿಗೆ ಅವು ವಲಸೆಯಾಗುತ್ತಲೇ ಇರುತ್ತವೆ. ಎಲ್ಲಕ್ಕಿಂತಲೂ ಈ ಮಾರಾ ನದಿಯನ್ನು ದಾಟುವ ಸಮಯದಲ್ಲಿ ಮಾತ್ರ ಎಷ್ಟು ಜಂತುಗಳು ಸಾಯುತ್ತವೋ ಎಷ್ಟು ಬದುಕುತ್ತವೋ ಹೇಳುವುದು ತುಂಬಾ ಕಷ್ಟ. ಏಕೆಂದರೆ ಈ ನದಿಯಲ್ಲಿ ಈ ಜಂತುಗಳನ್ನು ಕೊಲ್ಲಲು ಮೊಸಳೆಗಳು ಕಾಯುತ್ತಲೇ ಇರುತ್ತವೆ. ಯಾವಾಗ ಈ ಜಂತುಗಳು ನದಿಗೆ ಬರುತ್ತವೋ ಆಗ ಅಲ್ಲಿ ಒಂದು ದೊಡ್ಡ ವಿನಾಶವೇ ನಡೆಯುತ್ತದೆ. ಕೊನೆಗೆ ಆ ಹೋರಾಟದಲ್ಲಿ 6,000ಕ್ಕಿಂತ ಹೆಚ್ಚು ವೈಲ್ಡ್ ಬೀಸ್ಟ್ಗಳು ಸಾಯುತ್ತವೆ. ಆದರೂ ಸಹ ಅವುಗಳ ಪ್ರಯಾಣ ಪ್ರತಿ ವರ್ಷ ನಡೆಯುತ್ತಲೇ ಇರುತ್ತದೆ. ಮ್ಯಾಸಿ ಬ್ಯಾಟ್ಸ್ಕಾರ್ ಟೆಕ್ಸಾಸ್ನಲ್ಲಿ ಬ್ರ್ಯಾಕನ್ ಕೇವ್ ಎಂಬ ಒಂದು ಗುಹೆ ಇದೆ. ಇಲ್ಲಿ ಸೂರ್ಯ ಅಸ್ತಮಿಸುತ್ತಿದ್ದಂತೆಲ್ಲ ಆ ಗುಹೆಯಿಂದ ಲಕ್ಷ ಸಂಖ್ಯೆಯಲ್ಲಿ ಅಲ್ಲ ಕೋಟಿ ಸಂಖ್ಯೆಯಲ್ಲಿ ಒಂದೇ ಸಾರಿ ಈ ಬಾವಲಿಗಳೆಲ್ಲ ಹೊರಗೆ ಬರುತ್ತವೆ. ನಿಜಕ್ಕೂ ಆ ಸಮಯದಲ್ಲಿ ಈ ದೃಶ್ಯವು ತುಂಬಾ ಅದ್ಭುತವಾಗಿರುತ್ತದೆ. ಒಂದೇ ಸಾರಿ ಇಷ್ಟು ಕೋಟಿ ಸಂಖ್ಯೆಯಲ್ಲಿ ಬಾವಲಿಗಳನ್ನು ನೋಡಲು ಛಾಯಾಗ್ರಾಹಕರು ಮತ್ತು ಪ್ರಕೃತಿ ಪ್ರೇಮಿಗಳು ತಲೆಮಾರುಗಳಿಂದಲೂ ಆ ಸಮಯಕ್ಕಾಗಿ ಕಾಯುತ್ತಿರುತ್ತಾರೆ. ಇಷ್ಟು ಕೋಟಿ ಸಂಖ್ಯೆಯಲ್ಲಿ ಇರುವ ಈ ಬಾವಲಿಗಳನ್ನು ನೋಡುತ್ತಿದ್ದರೆ ಇಲ್ಲಿ ಬದುಕುವ ಜನರು ಅವುಗಳಿಂದ ತುಂಬಾ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ಎಂದು ನಮಗೆ ಅನ್ನಿಸುತ್ತದೆ. ಆದರೆ ನಿಜಕ್ಕೂ ಅವುಗಳಿಂದ ಇಲ್ಲಿನ ಜನರು ತುಂಬಾ ಶಾಂತವಾಗಿ ಬದುಕುತ್ತಿದ್ದಾರೆ. ಏಕೆಂದರೆ ಅವು ವ್ಯಾಂಪೈರ್ ಬ್ಯಾಟ್ಸ್ಗಳಂತೆ ಮನುಷ್ಯರ ರಕ್ತವನ್ನು ಜಂತುಗಳ ರಕ್ತವನ್ನು ಕುಡಿಯುವ ಬಾವಲಿಗಳಲ್ಲ. ಅವು ಕೇವಲ ಕೀಟಗಳನ್ನು ಮಾತ್ರ ತಿನ್ನುತ್ತವೆ. ಇನ್ನು ಮನುಷ್ಯರ ಮೇಲೆ ಯಾವುದೇ ದಾಳಿ ಮಾಡುವುದಿಲ್ಲ. ಒಂದು ಬಾವಲಿ ಹೊರಗೆ ಬಂದರೆ ಅದು ಆ ಒಂದು ರಾತ್ರಿಯಲ್ಲಿ ಕೆಲವು ಸಾವಿರ ಸಂಖ್ಯೆಯಲ್ಲಿ ಇರುವ ಹುಳುಗಳನ್ನು ತಿನ್ನುಬಿಡುತ್ತದೆ. ಇದರಿಂದ ಅಲ್ಲಿ ಕೃಷಿ ಮಾಡುವ ರೈತರಿಗೆ ಹುಳುಗಳ ಮುಂಚೆ ಹಾಕಬೇಕಾದ ಅಗತ್ಯವೂ ಇರದು. ಈ ರೈತರು ಬೆಳೆಯುವ ಬೆಳೆಗಳಿಗೆ ಯಾವುದೇ ನಷ್ಟಗಳು ಬಾರದಂತೆ ಈ ಬಾವಲಿಗಳು ಪ್ರತಿ ರಾತ್ರಿ ಬೆಳೆಗಳನ್ನು ನಾಶ ಮಾಡುವ ಹುಳುಗಳನ್ನು ಲಕ್ಷ ಸಂಖ್ಯೆಯಲ್ಲಿ ತಿನ್ನುತ್ತಿರುತ್ತವೆ. ಹೀಗಾಗಿ ರೈತರು ಬಳಸುವ ವಿಷಪೂರಿತ ಪೆಸ್ಟಿಸೈಡ್ಗಳನ್ನು ಬಳಸಬೇಕಾದ ಅಗತ್ಯವೂ ಅವರಿಗೆ ಇರದು. ಇನ್ನು ಈ ಸೊಳ್ಳೆಗಳನ್ನು ಕೂಡ ಕೊಂದು ತಿನ್ನುವುದರಿಂದ ಅವುಗಳ ಸಂಖ್ಯೆಯನ್ನು ಭಾರೀ ಪ್ರಮಾಣದಲ್ಲಿ ಕಡಿಮೆ ಮಾಡಿ ಈ ಸೊಳ್ಳೆಗಳಿಂದ ಬರುವ ಅಪಾಯಕಾರಿ ರೋಗಗಳಿಂದಲೂ ಈ ಮನುಷ್ಯರನ್ನು ಕಾಪಾಡುತ್ತಿವೆ. ಈ ಬಾವಲಿಗಳು ತಮ್ಮ ಬದುಕಿನೊಂದಿಗೆ ಮನುಷ್ಯರಿಗೂ ಮೌನ ರಕ್ಷಕರಂತೆ ಕೆಲಸ ಮಾಡುತ್ತಿರುತ್ತವೆ. ಜೆಲ್ಲಿ ಫಿಶ್ ಬ್ಲೂಮ್ ನಿನ್ನೆಯವರೆಗೆ ಶಾಂತವಾಗಿ ಕಾಣುತ್ತಿದ್ದ ಈ ಸಮುದ್ರ ಒಂದೇ ಸಾರಿ ಕೆಲವು ಲಕ್ಷ ಸಂಖ್ಯೆಯಲ್ಲಿ ಜೆಲ್ಲಿ ಫಿಶ್ಗಳಿಂದ ತುಂಬಿ ಹೋಗುತ್ತದೆ. ಅಸಲು ಹೀಗೆ ಏಕೆ ಆಗುತ್ತದೆ? ನಿಜಕ್ಕೂ ಹೀಗೆ ಆಗುವುದಕ್ಕೆ ತುಂಬಾ ಕಾರಣಗಳಿವೆ. ಅವುಗಳಲ್ಲಿ ಮುಖ್ಯವಾದವು ಬೇಸಿಗೆ ಕಾಲದಲ್ಲಿ ಈ ನೀರಿನ ತಾಪಮಾನ ಹೆಚ್ಚಾದಾಗ ಅವುಗಳ ಸಂತಾನೋತ್ಪತ್ತಿ ತುಂಬಾ ವೇಗವಾಗಿ ಹೆಚ್ಚುತ್ತದೆ. ಆ ಸಮಯದಲ್ಲಿ ಕೆಲವು ಲಕ್ಷ ಸಂಖ್ಯೆಯಲ್ಲಿ ಜೆಲ್ಲಿ ಫಿಶ್ಗಳು ಒಂದೇ ಸ್ಥಳಕ್ಕೆ ಸೇರುತ್ತವೆ. ಹಾಗೆಯೇ ಅವುಗಳ ಮುಖ್ಯ ಆಹಾರವಾದ ಪ್ಲ್ಯಾಂಕ್ಟನ್ಗಳು ಎಲ್ಲಿ ಹೆಚ್ಚು ಇರುತ್ತವೋ ಅಂತಹ ಸ್ಥಳಗಳಲ್ಲೂ ಅವು ಬರುತ್ತವೆ. ಇನ್ನು ಅವುಗಳನ್ನು ತಿನ್ನುವ ಆಮೆಗಳು, ದೊಡ್ಡ ಮೀನುಗಳು ಇಲ್ಲದಿರುವುದರಿಂದಲೂ ಅವುಗಳ ಸಂಖ್ಯೆ ಹಠಾತ್ತನೆ ಹೆಚ್ಚಿ ಹೀಗೆ ಗುಂಪುಗಳಾಗಿ ರೂಪುಗೊಳ್ಳುತ್ತವೆ. ಕೊನೆಗೆ ಈ ಸಮುದ್ರ ಜಾಸ್ತಿ ಚಲಿಸದೆ ಇದ್ದಾಗಲೂ ಈ ಜೆಲ್ಲಿ ಫಿಶ್ಗಳು ಒಂದೇ ಸ್ಥಳದಲ್ಲಿ ಗುಂಪುಗಳಾಗಿ ರೂಪುಗೊಳ್ಳುತ್ತವೆ. ಜಗತ್ತಿನಾದ್ಯಂತ 2,000ಕ್ಕಿಂತ ಹೆಚ್ಚು ಜೆಲ್ಲಿ ಫಿಶ್ ಜಾತಿಗಳು ಬದುಕುತ್ತಿವೆ ಎಂದು ವಿಜ್ಞಾನಿಗಳು ತಿಳಿದುಕೊಂಡಿದ್ದಾರೆ. ಆದರೆ ಅವುಗಳಲ್ಲಿ ಕೇವಲ ಕೆಲವು ಜಾತಿಗಳು ಮಾತ್ರ, ಮುಖ್ಯವಾಗಿ ಮೂನ್ ಜೆಲ್ಲಿ ಫಿಶ್, ನೊಮುರಾಸ್ ಜೆಲ್ಲಿ ಫಿಶ್ ಮತ್ತು ಸೀ ನೆಟಲ್ಸ್ಗಳಂತಹವೇ ಹೀಗೆ ಭಾರೀ ಪ್ರಮಾಣದಲ್ಲಿ ಗುಂಪುಗಳಾಗಿ ಬ್ಲೂಮ್ ಮಾಡುತ್ತವೆ. ಅವುಗಳಲ್ಲಿ ಮೂನ್ ಜೆಲ್ಲಿ ಫಿಶ್ ಕಚ್ಚಿದರೂ ಮನುಷ್ಯರಿಗೆ ದೊಡ್ಡ ಅಪಾಯವಿರದು. ಆದರೆ ನೊಮುರಾಸ್ ಜೆಲ್ಲಿ ಫಿಶ್ಗಳಂತಹ ಕೆಲವು ದೊಡ್ಡ ಜಾತಿಗಳು ಕಚ್ಚಿದರೆ ತೀವ್ರ ನೋವು ಮತ್ತು ವೈದ್ಯಕೀಯ ತುರ್ತು ಸಹ ಅಗತ್ಯವಾಗುತ್ತದೆ. ಸೀ ನೆಟಲ್ ಕಚ್ಚಿದರೆ ಸಾಮಾನ್ಯವಾಗಿ ಪ್ರಾಣಾಪಾಯವಿರದು. ಹೀಗಾಗಿ ಅಂತಹ ಅಪಾಯಕಾರಿ ಜೆಲ್ಲಿ ಫಿಶ್ ಗುಂಪುಗಳನ್ನು ಮನುಷ್ಯರು ದೂರದಿಂದಲೇ ನೋಡುತ್ತಾರೆ. ಹತ್ತಿರಕ್ಕೆ ಹೋಗುವ ಧೈರ್ಯ ಮಾಡುವುದಿಲ್ಲ. ಆದರೆ ಮೂನ್ ಜೆಲ್ಲಿ ಫಿಶ್ ಹೆಚ್ಚು ಅಪಾಯವಿಲ್ಲದಿರುವುದರಿಂದ ಕೆಲವು ಡೈವರ್ಗಳು ಅವುಗಳ ಮಧ್ಯೆ ಹೋಗಿ ಈ ಅದ್ಭುತ ದೃಶ್ಯವನ್ನು ತುಂಬಾ ಹತ್ತಿರದಿಂದ ನೋಡಿ ಆನಂದಿಸುತ್ತಾರೆ. ಸಾರ್ಡಿನ್ ರನ್ ದಕ್ಷಿಣ ಆಫ್ರಿಕಾದಲ್ಲಿ ಇರುವ ಇಂಡಿಯನ್ ಮಹಾಸಾಗರದ ಅಡಿಯಲ್ಲಿ, ಅಂದರೆ 700 ಅಡಿ ಆಳದಲ್ಲಿ ನಮಗೆ ಇಷ್ಟು ಅದ್ಭುತ ಕಾಣುತ್ತದೆ. ಈ ಮೀನುಗಳ ಗುಂಪು ಒಮ್ಮೆ ಲಕ್ಷ ಸಂಖ್ಯೆಯಲ್ಲಿ ಇದ್ದರೆ ಮತ್ತೊಮ್ಮೆ ಕೋಟಿ ಸಂಖ್ಯೆಯಲ್ಲಿ ಇರುತ್ತದೆ.
ಅಷ್ಟೇ ಅಲ್ಲ, ಇದೇ ಸಮಯದಲ್ಲಿ ಈ ಮೀನುಗಳನ್ನು ಕೊಂದು ತಿನ್ನಲು ಡಾಲ್ಫಿನ್ಗಳು, ಶಾರ್ಕ್ಗಳು, ವೇಲ್ಗಳು, ಸೀಲ್ಗಳು ಮತ್ತು ಸೀ ಬರ್ಡ್ಗಳು ಇವೆಲ್ಲ ಒಂದೇ ಸಾರಿ ಈ ಮೀನುಗಳ ಗುಂಪಿನ ಮೇಲೆ ದಾಳಿ ಮಾಡುತ್ತವೆ. ನಿಜಕ್ಕೂ ಆ ಸಮಯದಲ್ಲಿ ಅವು ಮಾಡುವ ದಾಳಿಗಳು ತುಂಬಾ ಅದ್ಭುತವಾಗಿರುತ್ತವೆ. ಸಮುದ್ರದಲ್ಲಿ ನಡೆಯುವ ಈ ದೃಶ್ಯ ಭೋಜನವನ್ನು ಸೆರೆಹಿಡಿಯಲು ಸ್ಕೂಬಾ ಡೈವರ್ಗಳು ಮತ್ತು ಅಂಡರ್ ವಾಟರ್ ಛಾಯಾಗ್ರಾಹಕರು ಕೂಡ ಈ ಸಮಯಕ್ಕಾಗಿ ಕಾಯುತ್ತಿರುತ್ತಾರೆ. ಈ ಮೀನುಗಳೆಲ್ಲ ಒಂಟಿಯಾಗಿ ಬದುಕದೆ ಹೀಗೆ ಗುಂಪುಗಳಾಗಿಯೇ ಬದುಕುತ್ತಾ ತಮ್ಮ ಶತ್ರುಗಳನ್ನು ಗೊಂದಲಕ್ಕೀಡು ಮಾಡಿ ತಮ್ಮ ಪ್ರಾಣಗಳನ್ನು ಕಾಪಾಡಿಕೊಳ್ಳುತ್ತವೆ. ಈ ಬೇಟೆಗಾರರು ಕೂಡ ಅಷ್ಟು ಗುಂಪಿನಲ್ಲಿ ದಾಳಿ ಮಾಡುವಾಗ ಯಾವ ಮೀನನ್ನು ಗುರಿಯಾಗಿಸಬೇಕೆಂದು ಅರ್ಥವಾಗದೆ ಗೊಂದಲಕ್ಕೊಳಗಾಗಿ ಕೊನೆಗೆ ತುಂಬಾ ಕಡಿಮೆ ಮೀನುಗಳೇ ಅವುಗಳ ಆಹಾರವಾಗುತ್ತವೆ. ಈ ಮೀನುಗಳು ಮೇಯಿಂದ ಜುಲೈ ತಿಂಗಳ ನಡುವೆ ಲಕ್ಷ ಸಂಖ್ಯೆಯಲ್ಲಿ ಅಥವಾ ಕೋಟಿ ಸಂಖ್ಯೆಯಲ್ಲಿ ತಣ್ಣಗಿನ ನೀರಿಗಾಗಿ ಹೀಗೆ ವಲಸೆಯಾಗುತ್ತಿರುತ್ತವೆ. ಕೊನೆಗೆ ಒಂದು ದೊಡ್ಡ ವೇಲ್ ಬಂದು ಅವುಗಳನ್ನು ಹಠಾತ್ತನೆ ನುಂಗಿದರೂ ಕೂಡ 100 ಮೀನುಗಳನ್ನು ತಿನ್ನಲು ಸಾಧ್ಯವಾಗುತ್ತದೆ. ಆದರೆ ಅವುಗಳ ಸಂಖ್ಯೆ ಕೋಟಿಗಳಲ್ಲಿ ಇರುವುದರಿಂದ ಮೀನುಗಳಿಗೆ ಆಗುವ ನಷ್ಟ ತುಂಬಾ ಸಣ್ಣ ಶೇಕಡಾವಾರು ಮಾತ್ರ. ಹೀಗಾಗಿ ಈ ಮೀನುಗಳು ಇಷ್ಟು ಬೇಟೆಗಾರರ ದಾಳಿ ಮಾಡಿದರೂ ಕೂಡ ಅವುಗಳಿಂದ ತಪ್ಪಿಸಿಕೊಂಡು ಇಷ್ಟು ಸುಲಭವಾಗಿ ಬದುಕಲು ಸಾಧ್ಯವಾಗುತ್ತಿದೆ. ಲಾಟ್ ಆಟ್ ಅನಕಾಂಡ. ಈ ಮಧ್ಯ ಅಮೆಜಾನ್ ನದಿಯಲ್ಲಿ ಕೆಲವು ಸರೀಸೃಪ್ ಅನಕಾಂಡ ಹಾವುಗಳು ಒಂದೇ ಸ್ಥಳದಲ್ಲಿ ಇದ್ದಂತೆ ಈ ವಿಡಿಯೋ ತುಂಬಾ ವೈರಲ್ ಆಗಿಬಿಟ್ಟಿತು. ನಿಜಕ್ಕೂ ಇದು ಎಐ ಜನರೇಟ್ ಮಾಡಿದ ವಿಡಿಯೋ ಎಂದು ಕೆಲವರಿಗೆ ತಿಳಿದಿದೆ. ಆದರೆ ತಿಳಿಯದವರು ಇದು ನಿಜವೇ ಎಂದುಕೊಂಡು ಈ ವಿಡಿಯೋವನ್ನು ಶೇರ್ ಮಾಡುತ್ತಾ ಇನ್ನೂ ಹೆಚ್ಚು ವೈರಲ್ ಮಾಡಿಬಿಟ್ಟರು. ಆದರೆ ನಿಜವಾಗಿ ಒಂದೇ ಸ್ಥಳದಲ್ಲಿ 100 ಅನಕಾಂಡ ಹಾವುಗಳು ಇರುತ್ತವೆಯೇ ಎಂದರೆ ಇರುತ್ತವೆ ಕೂಡ. ಆದರೆ ಅವು ಮತ್ತೆ ಹೀಗೆ 100 ಸಂಖ್ಯೆಯಲ್ಲಿ ಅಲ್ಲ, 20ದಿಂದ 30 ಅನಕಾಂಡ ಹಾವುಗಳು ಒಂದೇ ಸ್ಥಳದಲ್ಲಿ ಇರುತ್ತವೆ. ಅದು ಕೂಡ ಸಂತಾನೋತ್ಪತ್ತಿ ಸಮಯದಲ್ಲಿ ಒಂದು ಹೆಣ್ಣು ಅನಕಾಂಡದಿಂದ ಬರುವ ವಾಸನೆಯನ್ನು ಗುರುತಿಸಿದ ತಕ್ಷಣ ಸುತ್ತಮುತ್ತಲಿನ ಗಂಡು ಅನಕಾಂಡ ಹಾವುಗಳು ಅಲ್ಲಿಗೆ ಸೇರಿ ಒಂದರ ಮೇಲೊಂದು ಸುತ್ತಿಕೊಂಡು ಬ್ರೀಡಿಂಗ್ ಬಾಲ್ಗಳಂತೆ ಬದಲಾಗಿ ಬಿಡುತ್ತವೆ. ಈ ಗುಂಪಿನಲ್ಲಿ 20ದಿಂದ 30 ಅನಕಾಂಡ ಹಾವುಗಳು ಒಂದೇ ಸ್ಥಳದಲ್ಲಿ ಇರುತ್ತವೆ. ಅಂತಹ ಘಟನೆಗಳನ್ನು ಅವರು ಎಐ ಜನರೇಟ್ ಮಾಡಿ ಈ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದರು.